ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮುನಿಗೌಡ ವ್ಲಾಗ್ಸ್. ಈ ಈ ವ್ಲಾಗ್ ಕಂಪ್ಲೀಟ್ಲಿ ನಮ್ಮ ಕಾಲೇಜಿನ ಕಲ್ಚರಲ್ ಫೀಸ್ಟಿನ ವ್ಲಾಗ್ ಆಗಿರುತ್ತೆ. ನೋಡಿ ಗೈಸ್, ಇದರಲ್ಲಿ ಅಖಿಲ ಆಲ್ಮೋಸ್ಟ್ ಇಂಟರ್ನಲ್ಸ್ ಕೂಡ ಬರ್ದಿಲ್ಲ, ಇವತ್ತು ಬಂದಿದ್ದಾಳೆ. 2 to 3 days ವ್ಲಾಗ್ ಏನೋ ಇದೆ ಇದರಲ್ಲಿ. ನೋಡಿ, ಎಂಜಾಯ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಯ್ಯೋ ಅಮ್ಮಿ ಕಾಣಿಸ್ತಿಲ್ಲ, ಇವಾಗ ಹೇಳು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೋನಿಗೌಡ ಯೂಟ್ಯೂಬ್ ಚಾನಲ್. ಯಾರ್ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದ ವಿಡಿಯೋ. ಇವತ್ತೇನು ಕಾಂಪಿಟೇಷನ್ ಇದೆ? ನಾವಿವತ್ತು ಖಾನಾ ಖಜಾನ ಮಾಡ್ತಾ ಇದ್ದೀವಿ. ಕನಕ ಕುಕಿಂಗ್ ಹೇಳಿ ಇವಾಗ. ಗೈಸ್, ನಾವಿವತ್ತು ಕುಕಿಂಗ್ ವಿತೌಟ್ ಫೈರ್ ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡ್ತಿದ್ವಿ ವಿತ್ BSc ಅವ್ರ ಜೊತೆ. ನಾನು ಒಂದು ಟೀಮು, ಲಕ್ಷ್ಮಿ ಒಂದು ಟೀಮ್ ಆಗಿದ್ದಾರೆ. ಸೊ ಬಾಯ್ಸ್ ನಮ್ಮ ಜೊತೆ. ನನ್ನ ಹೆಸರು ಮೋನಿ. ಮೋನಿಕಾ ಗೌಡ. ಸೊ ಎರಡು ಟೀಮ್ ಆಗಿ ನಾವು ಮಾಡ್ತಾ ಇದೀವಿ. 6 ಮೆಂಬರು. ಏನೇನು ಮಾಡ್ತೀವಿ ಅಂತ ಅವ್ರ ಬ್ಲಾಗಲ್ಲಿ ಬರುತ್ತೆ, ನೋಡ್ಕೊಳ್ಳಿ. ನಿಮಗೆ ಇಷ್ಟ ಆದರೆ ಮಾಡ್ಕೊಂಡು ತಿನ್ಕೊಳ್ಳಿ. ಬಟ್ ನಾವು ಮಾಡೋದೆಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ ಗೈಸ್. ಅಕಸ್ಮಾತ್ ಏನಾದರೂ ಅಖಿಲ ಮಾಡಿದ್ರೆ ಅದ್ರದ್ದು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಇಲ್ಲ ಅಂತಂದರೆ ಹಂಗೆ ಹಾಕೋತೀನಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಅಷ್ಟೇ. ಇಲ್ಲಿ ನೋಡ್ರಿ, ಅವನು ಕಮಿಟೆಡ್ ಆಗಿಬಿಟ್ಟಿದ್ದಾನೆ. ಕಮಿಟೆಡ್ ಆಗ್ಬಿಟ್ಟಿದ್ದಾನೆ ಗೈಸ್. ಇವನಿಗೆ ಯಾವುದಾದ್ರೂ ಯಾಕೆ ಫಿಸಿಕಲ್ ಗೇಮ್ ಇಷ್ಟ. ನಾವು ಮೈಂಡ್ ಚಾಲೆಂಜ್, ಮೈಂಡ್ ಗೇಮಿಂಗ್ ಮಾಡೋದು ಇದೆಲ್ಲ ಮಾಡಕ್ಕೆ ಇಷ್ಟ ಇಲ್ಲ. ನೆನ್ನೆ ಪಜಲ್ ಗೇಮ್ ಹೆಂಗಿತ್ತು? ಸೊ ಅವ್ನು ಬಂದೇ ಇರಲಿಲ್ಲ ಗೈಸ್, ಪಜಲ್ ಗೇಮಿಗೆ ಬಂದೇ ಇರಲಿಲ್ಲ. ಪಜಲ್ ಗೇಮ್ ಸಖತ್ತಾಗಿತ್ತು. ಯಾಕೋ ಗೊತ್ತಿಲ್ಲ, ಅದು ನಮ್ಮ ಏಜ್ ಫ್ಯಾಕ್ಟರ್ ಇರ್ಬೋದು, ಮೋಸ್ಟ್ಲಿ ಡಿಪೆಂಡ್ ಆಗಿರುತ್ತೆ. ಮೈಕ್ ಹಿಡೀರಿ. ಆಮೇಲೆ ಇವತ್ತು ನಾನು ಮತ್ತೆ ಕಾವ್ಯನ್ ಟೀಮು ಕುಕಿಂಗ್ ವಿತೌಟ್ ಫೈರ್ ಪಾರ್ಟಿಸಿಪೇಟ್ ಮಾಡ್ತಿದ್ಯಲ್ಲ, ಹೆಂಗ್ ಅನಿಸ್ತೈತೆ? ಎಂಜಾಯ್ ಮಾಡ್ರಿ, ಪಾರ್ಟಿಸಿಪೇಟ್ ಮಾಡ್ರಿ, ಖುಷಿ ಇದೆ, ಮಾಡಿ. ಆಮೇಲೆ ಎಲ್ಲ ಮುಗಿದ್ಮೇಲೆ ನಾವು ಬಂದು ಸ್ವಲ್ಪ ನೋಡ್ತೀವಿ, ಟೇಸ್ಟ್ ನೋಡ್ತೀರಾ? ಟೇಸ್ಟ್ ಮಾಡಿ ಏನಂತ ಹೇಳ್ತೀರಾ? ಟೇಸ್ಟ್ ಮಾಡಿದ್ಮೇಲೆ ಇನ್ನೇನು ಅಷ್ಟೇ, ಇನ್ನೇನಿಲ್ಲ. ಜಸ್ಟ್ ಕಾರ್ತಿ ಶಾಪಿಂಗ್ ಮಾಡಕ್ಕೆ ಹೋಗಿದ್ದಾನೆ. ನಮ್ಮ ಟೀಮಿಂದ ಸೃಷ್ಟಿ ಕ್ಲಾಸಿಗೆ ಹೋಗಿದ್ದಾಳೆ. ಪಾಪ ಅವಳಿಗೆ 2 hours ಕ್ಲಾಸ್ ಇದೆ ಇವತ್ತು, ಹಂಗಾಗಿ ಅವಳು ಹೋಗಿದ್ದಾಳೆ. ಇನ್ನು ಇವ್ರ ಟೀಮಿಂದ ರಾಜೇಶ ಮತ್ತು ಶ್ರೀಧರನ ಇಬ್ಬರು ಶಾಪಿಂಗ್ ಮಾಡಕ್ಕೆ ಹೋಗೋರೆ ಅಷ್ಟೇ. ಲಾಸ್ಟ್ ಆಫ್ ದ ಇನ್ ಎಜುಕೇಷನ್ ಫೀಲ್ಡಲ್ಲಿ ಲಾಸ್ಟ್ ಇದು ಕಾಂಪಿಟೇಷನ್ ನಮ್ಮದು ಇದೆ. ಲಾಸ್ಟ್ ಮುಗೀತು. CV ರೆಡಿ ಮಾಡ್ತೀಯ? ನಾನು ರೆಡಿ ಮಾಡಬೇಕು ನೋಡ್ರಿ. ಇನ್ನೇನೋ ಒಂದು ಮುಗೀತಲ್ವಾ ನಮ್ಮದು. MSc ಎಲ್ಲ ಮುಗಿಯಕ್ಕೆ ಬಂತು ಅಂತ ಮುಗ್ದೋಯ್ತು ಇಷ್ಟೇ. ತಮಿಳ್ನಾಡಿಗೆ ಹೋಗ್ತೀಯಾ? ಅಷ್ಟೇ. ಅಲ್ಲಿಂದ ನೆಕ್ಸ್ಟ್ ಏನಂತಂದರೆ ವ್ಲಾಗ್ನ ಇಲ್ಲಿಂದಾನೆ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಕಾಂಪಿಟೇಷನ್ ಇದೆ, ನಾಳೆ ಸಿಂಗಿಂಗ್ ಕಾಂಪಿಟೇಷನ್ ಇದೆ, ಗ್ರೂಪ್ ಸಿಂಗಿಂಗ್. ಅದರಲ್ಲಿ ನಾನು ಹರ್ಷಿತಾ ಸೃಷ್ಟಿ ಪಾರ್ಟಿಸಿಪೇಟ್ ಮಾಡ್ತೀನಿ. ನೋಡ್ರಿ, ಅದನ್ನೆಲ್ಲ ಫುಡ್ ಮೇಲೆ ಇಡೋಣ ಅಂದರೆ ಅಖಿಲನ ತಲೆ ಮೇಲೆ ಇಡ್ತಾವಳೆ. ಅಖಿಲ, ನಿಮ್ಮ ಅನಿಸಿಕೆ? ಆಕಾಶ್, ಸಂದೀಪ್ ಎಲ್ಲ ಫುಡ್ ಅಂತಲೇ ಮೇಲೆ. ನಿಮ್ಮ ಅನಿಸಿಕೆ? ಫುಡ್ ಟೇಸ್ಟ್ ಮಾಡಿ. ವಾಟ್ ಅಬೌಟ್ ಯುವರ್ ಒಪಿನಿಯನ್ ಅಬೌಟ್ ನಿಮ್ಮ ತಲೆ ಮೇಲೆ ಕ್ರಂಚಿ ಕ್ಯೂಬ್ಸ್, ರೈನ್ಬೋ ಸ್ಯಾಂಡ್ವಿಚ್ ಆ್ಯಂಡ್ ಓರಿಯೋ ರೋಲ್ ಆ್ಯಂಡ್ ಕುಕುಂಬರ್ ಕಪ್ ಆರ್ದೆ ಎಲ್ಲ ಕೂಡ ಫಿಕ್ಸ್ ಆಗೋಗಿದೆ. ಈಗ ಬೀಳಿಸ್ಬಿಟ್ರೆ ಹೊಡೆದು ಬಿಡ್ತೀನಿ ನಾನು ಸರಿಯಾಗಿ. ಆರ್ಟ್ ದಿ ಆರ್ಟಿಸ್ಟ್. ಇವೆಲ್ಲ ಆರ್ಟ್. ಬೀಳಿಸಿದ್ರೆ ಈಗ ಆಗುತ್ತೆ. ಓದೇ ಕೊಡ್ತೀನಿ ನಾನು ಸರಿಯಾಗಿ. ಆಗುತ್ತೆ. ಇಳಿಸ್ಕ, ನಿಮ್ಮ ಫುಡ್ಸ್ ಎಲ್ಲ ಇಳಿಸ್ಕ. ತಡಿ ಒಂದು ಹಂಗೆ ಏನೋ ಅಂತಾರಲ್ಲ, ಹಾಯ್ ಮಾಡಿಬಿಡ್ರಿ. ಒಂದು ಕುಕಿಂಗ್ ವಿತೌಟ್ ಫೈರ್ ವಿಡಿಯೋ ಮಾಡಿ ಪ್ಲೀಸ್. ಹಂಗೆಲ್ಲ ಮಾಡಿಬಿಡ. ಬರ್ರಿ ಯಾರಾದ್ರು ಬರ್ರಿ ಬೇಗ. ಕಾವ್ಯ, ನೀನಾ? ಬೇಗ ಬಾ. ಕಾವ್ಯ ಅಲ್ಲ ಅನ್ಸುತ್ತೆ. ಲ್ಯಾಬ್ ಅಲ್ಲ,
ಅನ್ಲೋಡ್ ಅನ್ಲೋಡ್ ಆಗ್ತಾಯಿದೆ, ಯಾಕಂದರೆ ಅದು ಇವಾಗ ನಾವು ತೊಗೊಂಡು ಹೋಗ್ತೀವಿ. ಯಾಕೆ ಹಿಂಗೆ ಕೂತಿದ್ದಾನೋ ಗೊತ್ತಿಲ್ಲ, ಬೆಳಗಿಂದ ಏನಾಗೈತೋ ಹಿಂಗೆ ಕೂತವ್ನು. ಏನು ಮಾಡೋಣ ಅಂದರೆ ಕಾಂಪಿಟೇಷನಿಗೆ ಪಾರ್ಟಿಸಿಪೇಟ್ ಮಾಡಬೇಕು. ಓನ್ಲಿ ಕ್ರಿಕೆಟ್ ಜೆಂಟಲ್ಮೆನ್ ಗೇಮ್ ಆಡೋದು ನಾವು, ಇವೆಲ್ಲ ಆಡಲ್ಲ ನಾವು. ಹಿಂಗೆಲ್ಲ ಲೋಕಲ್ ಅನ್ಬೇಡ ನೀನು, ಹೊಡೆದ್ಬಿಡ್ತೀನಿ. ನಾವೆಲ್ಲ ಜೆಂಟಲ್ಮೆನ್, ಟ್ರೂಲಿ ಫಿಸಿಕಲ್ ಮೈಂಡ್ ಗೇಮ್ ಆಡೋದು, ಲೋಕಲ್ ಗೇಮ್ ಕಳ್ಳ ಹೋಯ್ತಾ. ಸುಭಾಸ್ ಹಾಯ್ ಮಾಡು, ಸುಭಾಸ್ ಹಾಯ್ ಮಾಡು. ಯಾಕೋ ಬೇಡ ನಡಿಯಮ್ಮ. ಮಾಡ್ಕೊಂಡ್ರೆ ನಾವು ಯಾರು ವಿಡಿಯೋ ಮಾಡ್ತೀನಿ ನೀನು? ನಾನು ಕಾವ್ಯ ಮಾಡ್ತಿದ್ದೇನೆ, ನೀನು ಆ ಕಡೆ ಹೋಗು. ಬಾ ಕಾವ್ಯ. ಏನೋ ರಾಜೇಶ ರಾಜೇಶ ಸೆಲ್ಫಿ ತೆಗಿ, ನೀನೇ ಸೆಲ್ಫಿ ತೆಗಿ. ಫೋಟೋ ತೆಗಿ. ಬೈಲ್ ಬೇಸನ್ ಲಡ್ಡು ಮಾಡೋ ಅಂದ್ರೆ ಚಪಾತಿ ಮಾಡಿ ಎರಡು ಪಾತ್ರೆ ಅಡಿಸಿ ಮಾಡಿ ಹೆಂಗ್ ಮಾಡ್ದೆ ನೀನು? ಏನಾಯ್ತು ಅಂತ ರಾಜಿ ಹಾಲು ಹಾಕೋ ಅಂತ ಹಿಟ್ಟು ಹಾಕೋ ಅಂದ್ರೆ ಹಾಲು ಹಾಕ್ತಾ, ಹಾಲು ಹಾಕೋ ಅಂದ್ರೆ ಹಿಟ್ಟು ಹಾಕ್ತಾ. ಇದೇ ಮಾಡಿದ್ರು ರಾಜೇಶ. ತುಪ್ಪ ಹಾಕಿಲ್ವಾ? 6 ದಿನ ತುಪ್ಪ ಎಷ್ಟು ಹಾಕಿಲ್ಲ. ತುಪ್ಪ ವೇಸ್ಟ್, ಕಡಲೆ ಹಿಟ್ಟು ವೇಸ್ಟ್, ಸಕ್ಕರೆ ವೇಸ್ಟ್, ಎಲ್ಲ ವೇಸ್ಟ್ ಗಾಯ್ಸ್. ಆಳ್ವಸಾ ಔಟ್ ಆಫ್ ಔಟಾ? ತೋರ್ಸು. ಎಲ್ಲಿ ಎಲ್ಲಿ ಹೆಂಗದು? ಅವು ಹೆಂಗೆ? ಇದೆಲ್ಲ ಆದಮೇಲೆ ನಮಗೆ ವಿಡಿಯೋ ಕರೆಕ್ಟಾಗಿ ಸಿಗಲಿಲ್ಲ, ಟೈಮ್ ಕೂಡ ಕಮ್ಮಿ ಇತ್ತು. ನಮ್ಮ ಟೀಮಲ್ಲಿ ಇದ್ದಿದ್ದು 3 ಜನ. ನಾವು 2 ಅವರ್ಸಲ್ಲಿ ಮಿನಿಮಮ್ ಅಂದರೆ 8 ಐಟಮ್ಸ್ ಮಾಡಬೇಕಿತ್ತು. ಅಂದ್ಕೊತೀವಿ ಅಲ್ಲಿ ಮಾಡ್ಬೋದು ಅಂತ, ಬಟ್ ಅಲ್ಲಿ ಆಗೋ ಟೆನ್ಷನಿಗೆ ಬೇಗ ಬೇಗ ಮಾಡೋಕ್ಕೆ ಆಗಲ್ಲ. ಆಯಿತು, ಆದರೂ ಕೂಡ ಏನಂತ ಅಂದರೆ ಎಲ್ಲ ವೀಡಿಯೋಸ್ ಮಾಡ್ತೀನಿ ಅಂತ ಅಂದಿದ್ದೆ, ಮಾಡೋಕ್ಕಾಗಲಿಲ್ಲ. ಹಂಗಾಗಿ ಇದು ಲಾಸ್ಟ್. BSc MSc BCA ಇವರು 3 ಜನ ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡಿದ್ದಿದ್ವಿ ನಾವು. ಚೆನ್ನಾಗಿತ್ತು. ಲಾಸ್ಟ್ ಔಟ್ಪುಟ್ ರಿಸಲ್ಟ್ ನೋಡಿ ಹಿಂಗಿದೆ. ಏನು ಗೊತ್ತಾ, ಯಾರಾದರೂ ಓದ್ತಿದ್ದೀರಾ ಅಂತ ಅಂದರೆ ನೀವು ಇಂಥ ಚಾನ್ಸಸ್ನ ಮಿಸ್ ಮಾಡ್ಕೊಂಬಿಡ್ರಿ. ಇಂಥ ಚಾನ್ಸ್ ಮತ್ತೆ ನಿಮಗೆ ಲೈಫಲ್ಲಿ ಬರಲ್ಲ. ನೀವು ಯಾವಾಗ ನಾವು ಓದ್ತಿರ್ತೀವಿ, ಸ್ಟೂಡೆಂಟ್ ಲೈಫ್ನ ಎಂಜಾಯ್ ಮಾಡ್ತಿರ್ತೀವಿ, ಅಂಥ ಟೈಮಲ್ಲಿ ಮಾತ್ರ ನಮಗೆ ಈ ಥರ ಎಲ್ಲ ಸಿಗುತ್ತೆ. ಆ ಸ್ಟೇಜ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೇಬೇಡ್ದು. ನಾನು ಇವಾಗ MScಗೆ ಬಂದಾಗ ಎಲ್ಲದಕ್ಕೂ ಪಾರ್ಟಿಸಿಪೇಟ್ ಮಾಡಿರೋದ್ರಿಂದ ಗೊತ್ತಾಗ್ತಿದೆ ನನಗೆ. ನಾನು ತುಂಬ ಮಿಸ್ ಮಾಡಿಕೊಂಡೆ ಆಪರ್ಚುನಿಟೀಸ್ನ, ತುಂಬ ಅಂದರೆ ತುಂಬಾ ಮಿಸ್ ಮಾಡಿಕೊಂಡೆ. ಎಲ್ಲನೂ ಇತ್ತು, ತುಂಬ ಸ್ಟೇಜಸ್ ಇತ್ತು, ಎಲ್ಲ ಕರೀತಿದ್ರು, ಬಟ್ ನಾನು ಹೋಗ್ತಿರ್ಲಿಲ್ಲ. ಇವಾಗ ಲಾಸ್ಟ್ ಸ್ಟೇಜಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಇವಾಗ ರಿಗ್ರೆಟ್ ಫೀಲ್ ಆಗುತ್ತೆ. ಆ ಥರ ನೀವು ಯಾರೂ ರಿಗ್ರೆಟ್ ಫೀಲ್ ಮಾಡ್ಕೋಬೇಡ್ರಿ. ಏನೇನು ಚಾನ್ಸ್ ಸಿಗುತ್ತೋ ಎಲ್ಲದಕ್ಕೂ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಪಿಕ್ ಆ್ಯಂಡ್ ಸ್ಪೀಚ್ ಇದು. ಆ್ಯಕ್ಚುಲಿ ಏನು ಗೊತ್ತಾ, ಪಿಕ್ ಆ್ಯಂಡ್ ಸ್ಪೀಚಿಗೆ ನಾವು ನೇಮೇ ಕೊಟ್ಟಿರಲಿಲ್ಲ. ಅನ್ಎಕ್ಸ್ಪೆಕ್ಟೆಡಾಗಿ ಸುಮ್ಮನೆ ಹೋಗಿದ್ವಿ. ಅಲ್ಲಿಂದ ನಾನು ಕಾವ್ಯ ಏನಾಯಿತು ಪಿಕ್ ಆ್ಯಂಡ್ ಸ್ಪೀಚ್ ಅಟೆಂಡ್ ಮಾಡೋಣ ಅಂತ ಹೋದ್ವಿ. ನನಗೆ ಬಂದಿದ್ದ ಟಾಪಿಕ್ಕು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನಿಮಗೆ ಗೊತ್ತಾ ಇದೆ ಅಲ್ವಾ, ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಷ್ಟು ಇಂಪಾರ್ಟೆಂಟ್. ಒಳ್ಳೆ ಟಾಪಿಕ್ ಬಂದಿತ್ತು, ಬಟ್ ಆ ಸ್ಟೇಜ್ ಮೇಲೆ ಅದಕ್ಕೆ ಸ್ವಲ್ಪ ಬ್ಲ್ಯಾಂಕ್ ಆಗುತ್ತೆ. ಆದರೂ ಬಿಡಲಿಲ್ಲ, ಪಾರ್ಟಿಸಿಪೇಟ್ ಮಾಡಿದ್ವಿ. ಚೆನ್ನಾಗಾಯಿತು. ತುಂಬ ಒಳ್ಳೊಳ್ಳೆ ಸ್ಟೇಜಸ್ ಸಿಕ್ತು. ಪಿಕ್ ಆ್ಯಂಡ್ ಸ್ಪೀಚ್ ಕೂಡ ಚೆನ್ನಾಗಾಯಿತು, ಬಟ್ ಅದು ನನ್ನ ಲೆವೆಲಿಗೆ ಸ್ವಲ್ಪ ಕಮ್ಮಿನೇ ಅಂತ ಅನ್ನಿಸ್ತು. ಬಟ್ ಏನಂದರೆ ನೆಕ್ಸ್ಟ್ ಟೈಮ್ ಯಾವಾಗ ಏನು ಸಿಗುತ್ತೋ, ಯಾವ ಸ್ಟೇಜ್ ಸಿಗುತ್ತೋ ಎಲ್ಲ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಬೇಕು ಅನ್ನೋದೊಂದೇ ನನ್ನ ಗೋಲ್ ಆಗಿದೆ ಅಷ್ಟೆ. ಅದೇ ಪಿಕ್ ಆ್ಯಂಡ್ ಸ್ಪೀಚ್ ಇದು. ನಾನು ಕಾವ್ಯ MScಯಿಂದ ಇಬ್ಬರೇ ಪಾರ್ಟಿಸಿಪೇಟ್ ಮಾಡಿದ್ದು ಪಿಕ್ ಆ್ಯಂಡ್ ಸ್ಪೀಚಿಗೆ.
ಅದಾದಮೇಲೆ ಈ ಪಿಕ್ ಆ್ಯಂಡ್ ಸ್ಪೀಚ್ ಕಾಂಪಿಟೇಷನ್ ಆದಮೇಲೆ ನಮಗೆ ಗ್ರೂಪ್ ಸಾಂಗ್ ಕಾಂಪಿಟೇಷನ್ ಇತ್ತು. ಅದು ಕೂಡ ಮುಂದೆ ಬರುತ್ತೆ. ಈ ಗ್ರೂಪ್ ಸಾಂಗ್ ಕಾಂಪಿಟೇಷನಲ್ಲಿ ನಾವು ಗುರುವೇ ನಿನ್ನ ಆಟ ಬಲ್ಲವರು ಯಾರ್ಯಾರು ಆ ಸಾಂಗ್ ಆಡಿದ್ದು. ಅದು ಕೂಡ ಬೆಳಗ್ಗೆ ಪ್ರಾಕ್ಟೀಸ್ ಮಾಡಿ ಮಧ್ಯಾಹ್ನ ನಾವು ಪಾರ್ಟಿಸಿಪೇಟ್ ಮಾಡಿದ್ದು. ಗುರುವೇ ನಿನ್ನ ಆಟ ಬಲ್ಲವರು ಯಾರ್ಯಾರೋ, ಶಿವನೇ ನಿನ್ನ ಆಟ ಬಲ್ಲವರು ಯಾರ್ಯಾರೋ, ಗುರುವೇ ನಿನ್ನ ಆಟ ಬಲ್ಲವರು ಯಾರ್ಯಾರೋ, ಶಿವನೇ ನಿನ್ನ ಆಟ ಬಲ್ಲವರು ಯಾರ್ಯಾರೋ, ಹರನೇ ನಿನ್ನ ಆಟ ಬಲ್ಲವರು ಯಾರ್ಯಾರೋ, ಗುರುವೇ ನಿನ್ನ ಆಟ ಬಲ್ಲವರು ಯಾರ್ಯಾರೋ, ಮುತ್ತಪ್ಪನ ಮನೆಯ ಆಕಾಶ, ನಾನು ನಿನಗೆ ತಂದ್ಕೊಟ್ಟಿದ್ದೆ ತಪ್ಪಾಯ್ತು. ಇಡಿಯಟ್ ಥರ ಆಡ್ಬೇಡ. ಅಲ್ಲೇ ಇರಲಿ. ಸಾಂಗ್ ಕಾಂಪಿಟೇಷನ್ ಆದಮೇಲೆ ಎಂದಿನಂತೆ ನಮ್ಮ ಪ್ರಾಜೆಕ್ಟ್ ಇತ್ತು. ಹಾಗಾಗಿ ನಾವು ಇನ್ಆರ್ಗ್ಯಾನಿಕ್ ಪ್ರಾಜೆಕ್ಟಿಗೆ ಹೋಗಿ ಪ್ರಾಜೆಕ್ಟನ್ನು ಮಾಡ್ತಾಯಿದ್ವಿ. ನಿನ್ನ ಸ್ಲಿಪ್ಪರ್ ಆಕಾಶ ತಗೊಂಡೋದ ಸಿಟ್ಟಿಗೆ. ನಾನು ಅಲ್ಲಿ ಇಟ್ಕೊಂಡಿದ್ದೆ. ಹೋದ. ಬಾ ತಗೊಬರ್ತಾನೆ ಅಲ್ವ, ಕೈಗೆ ಹಿಡ್ಕೊಂಡು ಹೋಗೋಣ. ಏನು ನಮ್ಮ ಪ್ರಾಜೆಕ್ಟಿನ ಶ್ರಮಜೀವಿಯಾದ ಕಾರ್ತಿಕ್ ತಲೆ ಮೇಲೆಲ್ಲ ಏನೇನು ಹಾಕೊಂಡಿದ್ದೆ. ಇದೊಂದು ವ್ಲಾಗಲ್ಲಿ ಹಾಕಿದ್ದೆ ಅಷ್ಟೇ. ನಿಂಗೇನಪ್ಪ, ನೀನು ಕಾಲೇಜಿಗೆ ಬರ್ತೀಯ, ನಮ್ಮ ಜೊತೆಗೆ ಮಾತಾಡೋಕ್ಕಾಗಲ್ಲ, ಫೋನ್ ನೋಡ್ಕೊಂಡು ಕೂತ್ಕೊಂತೀಯಲ್ಲ. ಬಿಸ್ನೆಸ್ ಮ್ಯಾನ್ ಗಣೇಶ. ಏನಾದರೂ ಹೇಳು. ನಾನು ಅದನ್ನು ವಿಡಿಯೋನ ಮಾಡಿಲ್ಲ. ಹೇಳ. ನೀನೇ ಬಚ್ಚಿಟ್ಟಿರೋದಂತ. ಆಕಾಶಂಗೆ ಹೊಡಿತೀನಿ ನೋಡು. ಆಕಾಶಂಗೆ ಕೇಳು. ನೀನೇ ಅಂತ ಕೊಟ್ಟು. ಓ, ನೀನೇ ಅಂತೆ ತಗೊಂಡು. ನಾನು ಜಸ್ಟ್ ಅಲ್ಲಿ ಇಟ್ಟೆ ಆಕಾಶ ಅಂತ. ಅವ್ನು ದಬ್ಕೊಂಡು ಹೋದ. ಎಲ್ಲೈತಿ ಈಗ ಸ್ಲೀಪರ್ ಆಮೇಲೆ ಕೊಡ್ತಾವ್ರು ಬಿಡಮ್ಮ. ಕೊಡ್ತಾನ ಅಂತೂ ಸೃಷ್ಟಿಗೆ ಪಾಪ ಆಟಾಡಿಸಿ ಕಾಡಿಸಿ ಬೇಜಾರಾಗಿ ಇವಾಗ ಸ್ಲೀಪರ್ನ ಕೊಡ್ಸಕ್ಕೆ ಹೋಗ್ತೀವಿ. ಏನು ಮತ್ತೆ ಬಚ್ಚಿಟ್ಬಿಟ್ಟ ಇವನ ಏನು ಮಾಡೋಣ. ಬಾ. ನಾವು ಬಂದ್ವಿ, ನಮ್ಮನ್ನು ಕರ್ಕೊಂಡು ಹೋಗಿ ಗೊತ್ತಿಲ್ಲ.
ಹಿಂಗೆ ಹೋಗೋಣ ನೋಡಿ. ಮನೆ ಸರ್ ಎಲ್ಲಿದ್ದೀರಾ? ಹಾಸ್ಟೆಲ್ ಬಾಯ್ಸ್ ಅಂತೆ ಹಾಸ್ಟೆಲ್ ಬಾಯ್ಸ್ ಕವ್ಯ ಎದ್ದಿ ಕಡೆಗೆ ಬಾ ಮೆಲ್ಲಕ್ಕೆ ಅಖಿಲ ಬಂದ್ಲು ನೋಡಿ ನಮ್ಮ ಟೀಮ್ನ ಲೇಡಿ ಡಾನ್ ಓದ್ಲು ಓಹ್ ಅವನಿಗೆ ಕರ್ಕೊಂಬರಕ್ಕೆ ಹೇಳು ಅಖಿಲನ್ ಕರ್ಕೊಂಬರಕ್ಕೆ ಹೇಳು ಬಂದಿದ್ದಾಳೆ ಅವಳ ಜೊತೆ ಬಾರಪ್ಪ ಇನ್ನೊಂದು ಗಾಡಿ ತಗೋಣಂತೆ ಸ್ಕೂಟಿ ರೆಡಿ ಮಾಡಿದ್ವಿ ಗಾಡಿ ಐತಿ ಬಾ ಅದಕ್ಕೆ ಸ್ಕೂಟಿ ಅಖಿಲ ಬರ್ತಾಳೆ ಏನು ಆ್ಯಕ್ಚುಲಿ ಅವತ್ತು ನೆಕ್ಸ್ಟು ಇನ್ನೂ ಸ್ಪೋರ್ಟ್ಸ್ ತುಂಬ ಇದ್ವು, ಅದೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ. ಅದಾದಮೇಲೆ ನಾನು ಊರಿಗೆ ಹೋಗಿದ್ದೆ, ಊರಿಂದ ಬಂದೆ. ಆ ವ್ಲಾಗ್ನೂ ಅಪ್ಲೋಡ್ ಮಾಡ್ತೀನಿ. ಅಲ್ಲಿಂದ ಬಂದಮೇಲೆ ನಾವು ಒಂದು ಮದುವೆ ಊಟಕ್ಕೆ ಹೋಗಿ ಅಲ್ಲಿಂದ ಮತ್ತೆ ಬಂದು ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿದ್ವಿ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.